ರಾಜ್ಯ ರಾಜಕೀಯದಲ್ಲಿ ಮೂಡ ಬೆಂಕಿ ಬಿರುಗಾಳಿಯನ್ನೇ ಸೃಷ್ಟಿಸಿದೆ. ಸಿಎಂ ವಿರುದ್ಧ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬೆನ್ನಲ್ಲೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸಂಬಂಧಿಸಿದಂತೆ ಸಾಯಿ ಮಿನರಲ್ಸ್ ಪ್ರಕರಣ ಸದ್ದು ಮಾಡಿತು. ಇದೀಗ ಈ ವಿಚಾರದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಎಚ್.ಡಿ.ಕೆ ಕದನ ಶುರು ಮಾಡಿದ್ದಾರೆ. ಇದಕ್ಕೆ ಸಿಎಂ ಕೂಡ ಪ್ರತಿದಾಳಿಯನ್ನ ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ. ನೂರು ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಒಂದ್ಸಕ್ಕೆ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರೆ. ಎಚ್.ಡಿ.ಕೆ ಸಿದ್ದರಾಮಯ್ಯ ದೇವೇಗೌಡರ ಗರಡಿಯಲ್ಲಿ ಪಟ್ಟು ಕಲಿತ ರಾಜಕೀಯ ಕಲಿಗಳು. ಬಳಿಕ ಬದಲಾದ ರಾಜಕೀಯದಲ್ಲಿ ಸೈದ್ಧಾಂತಿಕ ನಿಲುವಿನಲ್ಲಿ ಅದಲು ಬದಲಾಗಿದ್ರು. ಆದ್ರೀಗ ಸಿದ್ದರಾಮಯ್ಯ ಮೇಲಿರುವ ಮುಡಾ ಹಾಗೂ ಮಾಜಿ ಸಿಎಂ ವಿರುದ್ಧದ ಸಾಯಿ ಮಿನರಲ್ಸ್ ಅವ್ಯವಹಾರ ಆರೋಪ ವಿಚಾರದಲ್ಲಿ ಬದ್ಧ ವೈರಿಗಳಾಗಿ ಬದಲಾಗಿದ್ದಾರೆ. ಎಚ್.ಡಿ.ಕೆ ಸಿದ್ದು ಮಧ್ಯೆ ಪ್ರಾಸಿಕ್ಯೂಷನ್ ಫೈಟ್. ಎಚ್.ಡಿ.ಕೆ ಪಂಥಾಹ್ವಾನ, ನಾನ್ ರೆಡಿ ಎಂದ ಸಿದ್ದರಾಮಯ್ಯ. ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಗವರ್ನರ್ ಬಳಿ ಲೋಕಾಯುಕ್ತ ಎಸ್ಐಟಿ ಅನುಮತಿ ಕೇಳಿದ್ದೇ ಕೇಳಿದ್ದು ಕೇಂದ್ರ ಸಚಿವ ಎಚ್.ಡಿ.ಕೆ ಕೆರಳಿ ಕೆಂಡವಾಗಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಬಂಧಿಸುವ ಅಗತ್ಯ ಬಿದ್ದರೆ ಮುಲಾಜಿಲ್ಲದೆ ಬಂಧಿಸುತ್ತೇವೆ ಎಂದು ಹೇಳಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಗೆ ತಿರುಗೇಟು ನೀಡಿರುವ ಕುಮಾರಸ್ವಾಮಿ, ನನ್ನನ್ನ ಬಂಧಿಸಲು 100 ಸಿದ್ದರಾಮಯ್ಯ ಹುಟ್ಟಿ ಬರಬೇಕು ಅಂತ ಅಬ್ಬರಿಸಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟಿರೋ ಸಿದ್ದರಾಮಯ್ಯ, ಕುಮಾರಸ್ವಾಮಿಗೆ 100 ಸಿದ್ದರಾಮಯ್ಯ ಅಲ್ಲ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅಂತ ಟಾಂಗ್ ಕೊಟ್ಟಿದ್ದಾರೆ. ಅರೆಸ್ಟ್ ಮಾಡಬೇಕಾದಂತ ಸನ್ನಿವೇಶ ಬಂದ್ರೆ ಅರೆಸ್ಟ್ ಮಾಡ್ತೀವಿ, ಯಾವುದೇ ಮುಲಾಜಿ ಇರೋದಿಲ್ಲ. 100 ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಒಂದ್ಸಕ್ಕೆ. 100 ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ? 100 ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ಕಾಗಲ್ಲ. ನಾನು ಅರೆಸ್ಟ್ ಮಾಡ್ತೀನಾ? ನಾನು ಅರೆಸ್ಟ್ ಮಾಡಲ್ಲ, ಪೊಲೀಸ್ನವ್ರು ಮಾಡೋದು. ಎಚ್.ಡಿ.ಕೆ ಸಿಟ್ಟು ಇಷ್ಟಕ್ಕೆ ಮುಕ್ತಾಯವಾಗಲಿಲ್ಲ. ಬೇಲೆಕೇರಿ ಅದಿರು ಕದ್ದವರಿಗೂ ಗಣಿಗುತ್ತಿಗೆ ಕೊಡಲಾಗಿದೆ. 2015ರಲ್ಲಿ ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ಯಾರು ಅನ್ನೋ ಮೂಲಕ ಸಿದ್ದರಾಮಯ್ಯ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಷ್ಟೇ ಅಲ್ಲ, ಇದಕ್ಕೆ ದಾಖಲೆಗಳಿವೆ ಅಂತಲೂ ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ, ಎಷ್ಟು ಬೇಕು? ನಂದು ಇದು ಯಾವುದೋ ಸಾಯಿ ವೆಂಕಟೇಶ್ವರ ಇಟ್ಕೊಂಡಿದ್ದೀರಲ್ಲ, ಇಲ್ಲಿದೆ ನಿಮ್ಮ ಕಾಲದಲ್ಲಿ 2015 ಇದೆ. ಇಲ್ಲಿ 105 ಅಪ್ಲಿಕೇಶನ್ ಹಾಕಿದಾಗ ಸೆಲೆಕ್ಟ್ ಮಾಡಿದಿರಲ್ಲ, ಬೆಲೆಕೆರೆ ಒಳಗೆ ಅದನ್ನ ಕದ್ದು ಮಾರಾಟ ಮಾಡಿದ್ರ ಮೇಲೆ ಕೇಸ್ ಇತ್ತಲ್ಲ, CBI ಇದು ಅಂತರ್ಗೆಲ್ಲ ಕೊಟ್ಟಿದ್ದೀರಾ ಅಲ್ವಾ ಪರ್ಮಿಷನ್ನು? ಇವತ್ತು ನಡೀತಾ ಇದೆ ಮೈನಿಂಗು. ಇದೆಲ್ಲ ನಿಮ್ಮ ಮುಂದೆ ಈಗಲೇ ಕೊಟ್ಟರೆ ರೆಕಾರ್ಡ್ ತಿದ್ದರ್ ಬಹಳ ಜನ ಅವರೇ ಇವ್ರ ಹತ್ರ. ಇಷ್ಟೇ ಅಲ್ಲ, ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ, ಕರ್ತವ್ಯ ಲೋಪದಡಿ ಬರೋಬ್ಬರಿ 61 ಕೇಸ್ಗಳು ದಾಖಲಾಗಿವೆ. ಅವುಗಳ ತನಿಖೆ ಯಾವಾಗ ಅಂತ ಪ್ರಶ್ನಿಸಿದ್ರು. ಸಿದ್ದರಾಮಯ್ಯ ವಿರುದ್ಧ 62ನೇ ಕೇಸ್ ದಾಖಲಾಗಿದೆ ಲೋಕಾಯುಕ್ತದಲ್ಲಿ. ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಇವೆ 61 ಕೇಸ್ಗಳು. ಭ್ರಷ್ಟಾಚಾರ, ಕರ್ತವ್ಯ ಲೋಪ ಆರೋಪದಡಿ ದಾಖಲಾಗಿರುವ ಕೇಸುಗಳು ಇವೆಲ್ಲ. ಅದರಲ್ಲಿ ಇನ್ನೂ ಸಹ ತನಿಖೆಯಾಗದೆ ಉಳಿದಿವೆ 50 ಕೇಸ್ಗಳು. ತಮ್ಮ ಮೇಲಿನ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕೇಸ್ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಫೈಲ್ನಲ್ಲಿ ನನ್ನ ಸೈನ್ ಇಲ್ಲ, ಬೇಕಿದ್ರೆ ಇಂಟರ್ನ್ಯಾಷನಲ್ FSLಗೆ ಬೇಕಾದರೂ ಕಳುಹಿಸಲಿ ಅಂತ ಸವಾಲು ಹಾಕಿದ್ರು. ಆ ಸಾಯಿ ವೆಂಕಟೇಶ್ವರಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಇದರಲ್ಲಿದೆ. ಇದರೊಳಗೆ ಅದಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ಕಡತಗಳಿದೆ. ನಿಮ್ಗೆ ಹೇಳಬೇಕು ಅನ್ನೋದು, ಅವನು ಯಾರೋ ಅಂತದಪ್ಪ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಇವನು, ಅದೇನೋ ನಂದು ಸೈನಿನ ಬಗ್ಗೆ ನಡೀತಾ ಇದೆ ಇನ್ವೆಸ್ಟಿಗೇಷನ್. 5 ನಿಮಿಷದಲ್ಲಿ ಅದಕ್ಕೆ ಕ್ಲಾರಿಫಿಕೇಶನ್ ತಗೋಬಹುದು. ಅಲ್ಲಿ ಏನೇನು ಫ್ರಾಡ್ ಆಗಿದೆ ಅಂತೇಳಿ ಅದರಲ್ಲಿ ಹೆಸರೇನಂತ ಬರೆದವ್ರೆ, ತನಿಖೆ ಮಾಡಿದ್ದೀರಾ ನೀವೆಲ್ಲ? ಸಿಎಂ ಕಾನೂನು ಸಲಹೆಗಾರರ ಮೇಲೂ ಕಿಡಿ. ಸಿದ್ದರಾಮಯ್ಯ ಮೇಲಷ್ಟೇ ಮುಗಿಯದ ಎಚ್.ಡಿ.ಕೆ ಸಿಟ್ಟು ಅವರ ಕಾನೂನು ಸಲಹೆಗಾರರ ಮೇಲೂ ಮುಂದುವರೆದಿತ್ತು. CS ಪೊನ್ನಣ್ಣ ವಿರುದ್ಧವೂ ಕಿಡಿಕಾರಿದ್ರು. ಸುಪ್ರೀಂ ಕೋರ್ಟ್ನವರು ಸಮಾಜ ಪರಿವರ್ತನ್ ಕೇಸ್ನಲ್ಲಿ ಗಂಭೀರವಾದಂಥ ಆರೋಪಗಳಿದೆ. ಮೈನಿಂಗ್ ದುರ್ವ್ಯವಹಾರ ಆಗಿದೆ, ಗಂಭೀರ ಆರೋಪಗಳಿದೆ. ದಯವಿಟ್ಟು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಿ ತನಿಖೆಗೆ ಒಳಗೊಳಿಸಿ ಅಂತ ಹೇಳಿದ್ದಾರೆ. ಒಬ್ಬ IG ರ್ಯಾಂಕ್ ಆಫೀಸರ್ ಇಸ್ ಹೆಡಿಂಗ್ ದ SIT. ಅವರು ತನಿಖೆ ಮಾಡಿ ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟ್ ಆಧಾರದ ಮೇಲೆ ನಮಗೆ ಅಭಿಯೋಜನೆ ಕೊಡಿ, ಸೆಕ್ಷನ್ 19 ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿದ್ದಾರೆ. ಅದನ್ನು ಕೊಟ್ಟಿಲ್ಲ ಇವರು ರಾಜ್ಯಪಾಲರು. ಇನ್ನ ಪೊನ್ನಣ್ಣ, ನಿನ್ನ ಕಾನೂನು
ನೀನು ಒಬ್ಬನೇ ಬತ್ತು ಅಂತ ಅಲ್ಲ, ಭಾಳ ಜನ ಇದ್ದಾರೆ ದೇಶದಲ್ಲಿ. ಏನೇನು ನಡೆಸ್ತಾ ಇದ್ದೀರಿ, ನೆನ್ನೆ ರಾತ್ರಿನೂ ಯಾವ್ಯಾವ ಮೀಟಿಂಗ್ ಮಾಡಿಸಿದ್ರಿ, ಅಲ್ಲಿ ವರದಿ ಕೊಡೋರು ಅವರೇ, ಮುಖ್ಯಮಂತ್ರಿ ಮನೆಯಿಂದಲೇ ಕೊಡ್ತಾರೆ ಏನೇನು ನಡೀತಿದೆ ಅಂತ ಹೇಳಿ. ಏನು ರಾತ್ರಿ ನಮ್ಮ ಕಾನೂನು ತಜ್ಞರು ಸರ್ ಹಂಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು, ಏನು ಮಾಡ್ತೀಯಪ್ಪ? ಕೇಂದ್ರ ಸಚಿವ ಎಚ್ಡಿಕೆಗೆ ಕಾಂಗ್ರೆಸ್ಸಿಗರ ತಿರುಗೇಟು. ಸಿದ್ದರಾಮಯ್ಯ ವಿರುದ್ಧ ಮಾತಿನಲ್ಲೇ ಚಾರ್ಜ್ ಶೀಟ್ ಹಾಕಿದ ಕೇಂದ್ರ ಸಚಿವ ಎಚ್ಡಿಕೆ ವಿರುದ್ಧ ಕಾಂಗ್ರೆಸ್ಸಿಗರು ಕಿಡಿಕಾರಿದ್ರು. ಏನು ನಮ್ಮ ಹತ್ರ ಭಾಳ ಟೆಕ್ನಾಲಜಿ ಎಲ್ಲ ತುಂಬ ಅಡ್ವಾನ್ಸ್ ಆಗಿದೆ. ಈಗ ಯಾರು ಸುಳ್ಳು ಹೇಳೋಕ್ಕಾಗೋದಿಲ್ಲ. ಒಂದು ವೇಳೆ ಆ ರೀತಿ ಅಪಾದನೆ ಇದ್ದರೆ ಅವರು ಕಂಪ್ಲೇಂಟ್ ಕೊಡಲಿ, ಅದನ್ನು ನಾವು FSLನಲ್ಲಿ ಕಳಿಸಿ ಚೆಕ್ ಮಾಡಿಸ್ಕೊಳ್ತೀವಿ. ದ್ವೇಷದ ಮಾಡೋದು ನಾವು ಮಾಡ್ತಾ ಇಲ್ಲ. ನಾವು ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ನಾವು ಯಾರೂ ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ. ಅದೇ ಕುಮಾರಸ್ವಾಮಿ ಅವ್ರದ್ದು ನವೆಂಬರ್ನಲ್ಲಿ ಕೊಟ್ಟಿದ್ದಾರೆ, ಇನ್ನೂವರೆಗೂ ಕೊಟ್ಟಿಲ್ಲ. ಅವರು ಅನುಮತಿ ಕೊಡಬೇಕಲ್ಲ. ಸಿದ್ದರಾಮಯ್ಯನವ್ರದ್ದು ಏನೂ ಇಲ್ಲದಲೇ ಕೊಟ್ಟ ಮೇಲೆ ಕುಮಾರಸ್ವಾಮಿ ಅವ್ರದ್ದು ತನಿಖೆ ಎಲ್ಲ ಮುಗಿದು ಅನುಮತಿ ಕೇಳಿದ್ರು ಕೊಡಬೇಕಲ್ಲ. ಕೊಟ್ಟಿಲ್ಲ ಅಂತಂದರೆ ರಾಜಕೀಯವಾಗಿದ್ದಾರೆ. ನೋಡೋಣ ಅದೇನು ಎಷ್ಟು ದಿವಸ ಇದನ್ನು ಈ ಥರದ ಆಟವನ್ನು ಕೇಂದ್ರ ಸರ್ಕಾರ, ರಾಜ್ಯಪಾಲರು, CBI ಮೂಲಕ, ED ಮೂಲಕ, IT ಮೂಲಕ ಮಾಡಿಸ್ತಾರೆ. ನೋಡೋಣ. ಮೂಡಾ ಹಗರಣದಿಂದ ಶುರುವಾದ ಕಿಡಿ ಈಗ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಿದ್ದು ಮತ್ತಿನ್ಯಾವ ಪ್ರಕರಣಗಳೆಲ್ಲ ಹೊರಬರ್ತಾವೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಒಂದು ಕಡೆ ಇಲ್ಲಿ ಆರೋಪ ಪ್ರತ್ಯಾರೋಪ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರ ಪತ್ನಿಯವರೇ ಬರೆದಿದ್ದಾರೆ ಅನ್ನುವಂತಹ ಪತ್ರ ಈಗ ದೊಡ್ಡ ಸಂಚಲನವನ್ನು ಸೃಷ್ಟಿಸಿದೆ. 2021ರಲ್ಲಿ CM ಪತ್ನಿ ಬರೆದಿದ್ದಾರೆ ಎನ್ನಲಾಗಿರುವಂತಹ ಪತ್ರ ಇದು. ಇದರಲ್ಲಿ ಕೆಲವು ಭಾಗಕ್ಕೆ, ಕೆಲವು ಪದಗಳ ಮೇಲೆ ವೈಟ್ನರ್ ಬಳಸಿ ಅವುಗಳನ್ನು ಹೈಡ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಅಧಿಕಾರಿಗಳೇ ಪತ್ರವನ್ನು ತಿದ್ದಿದ್ರ ಅನ್ನುವಂತಹ ಅನುಮಾನ ಕೂಡ ಸೃಷ್ಟಿಯಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿರುವ ಮುಡಾ ಕೇಸ್ನಲ್ಲಿ ಒಂದೇ ಒಂದು ಲೆಟರ್ ಈಗ ಪ್ರಕರಣಕ್ಕೆ ಬೇರೆಯದ್ದೇ ಆಯಾಮ ಕೊಡುತ್ತಿದೆ. ಸಿಎಂ ಸಿದ್ದರಾಮಯ್ಯ ಕೊರಳಿಗೆ ಸುತ್ತಿಕೊಂಡಿರುವ ಮುಡಾ ಹಗರಣದಿಂದ ಹೊರಬರಲು ಮುಖ್ಯಮಂತ್ರಿ ಭಾರೀ ಕಸರತ್ತು ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಮುಂದೇನು ಅಂತ ತಲೆಕೆಡಿಸಿಕೊಂಡಿದೆ. ಹೀಗಿರುವಾಗ ಸಿಎಂ ಪತ್ನಿ ಪಾರ್ವತಿ ಅವರು ಅಂದಿನ ಮುಡಾ ಅಧ್ಯಕ್ಷರಿಗೆ ಬರೆದಿದ್ದಾರೆ ಎನ್ನಲಾದ ಈ ಪತ್ರ ಪ್ರಕರಣಕ್ಕೆ ರೋಚಕ ತಿರುವು ತಂದಿಟ್ಟಿದೆ. ಸಿಎಂ ಪತ್ನಿ ಬರೆದ ಪತ್ರ ತಿದ್ದಿದ್ರ ಅಧಿಕಾರಿಗಳು? ಮುಡಾದಲ್ಲಿ ಮೂಡಿದ ವೈಟ್ನರ್ ಮೇಲೆ ಗುಮಾನಿ. ಇದೇ ಈಗ ಸದ್ದು ಮಾಡುತ್ತಿರುವ ಪತ್ರ. ಮುಡಾ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡ ತಮ್ಮ ಭೂಮಿಗೆ ಬದಲಿಯಾಗಿ 50:50 ಅನುಪಾತದಲ್ಲಿ ಪರ್ಯಾಯ ನಿವೇಶನ ಕೊಡುವಂತೆ ಅಂದಿನ ಮುಡಾ ಆಯುಕ್ತರಿಗೆ 25/10/2021ರಲ್ಲಿ ಬರೆದ ಪತ್ರ ಇದು ಎನ್ನಲಾಗಿದೆ. ಇದೇ ಪತ್ರದಲ್ಲಿ ನಿರ್ದಿಷ್ಟ ಬಡಾವಣೆಯಲ್ಲೇ ಪರ್ಯಾಯ ಸೈಟ್ ನೀಡುವಂತೆ ಮನವಿ ಮಾಡಿದಂತಿದೆ. ಆದರೆ ಯಾವ ಸ್ಥಳದಲ್ಲಿ ಪರ್ಯಾಯ ನಿವೇಶನ ಕೊಡಬೇಕು ಎಂದು ಬರೆದ ಜಾಗಕ್ಕೆ ವೈಟ್ನರ್ ಹಾಕಿರುವ ಶಂಕೆ ವ್ಯಕ್ತವಾಗಿದೆ. ಅಂದರೆ ಮುಡಾ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಅಧಿಕಾರಿಗಳು ಪತ್ರವನ್ನೇ ತಿದ್ದಿರಬೇಕು ಅನ್ನೋದು ಇಲ್ಲಿರುವ ಬಲವಾದ ಅನುಮಾನ. ಅಷ್ಟಕ್ಕೂ ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಇಂದ 25/10/2021 ಶ್ರೀಮತಿ ಪಾರ್ವತಿ, ಮನೆ ನಂಬರ್ 206, 16ನೇ ಕ್ರಾಸ್, ವಿಜಯನಗರ, ಬೆಂಗಳೂರು. ಇವರಿಗೆ ಆಯುಕ್ತರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು. ಮಾನ್ಯರೇ, ವಿಷಯ ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನನ್ನ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಸರ್ಕಾರ ಕೈಬಿಟ್ಟಿದ್ದರೂ ಕೂಡ ಪ್ರಾಧಿಕಾರವು ಸದರಿ ಜಮೀನಿನಲ್ಲಿ ಬಡಾವಣೆ ರಚಿಸಿದ್ದು, ಈ ಬಾಬ್ತು 50% ನಿವೇಶನವನ್ನ ಬದಲಿಯಾಗಿ ನೀಡಲು ಕೋರಿ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನಿಗೆ ನಾನು ಭೂ ಮಾಲೀಕಳಾಗಿದ್ದು, ಸದರಿ ಜಮೀನಿಗೆ ಪ್ರಾಧಿಕಾರವು ದಿನಾಂಕ 31/10/1992ರಲ್ಲಿ ದೇವನೂರು 3ನೇ ಹಂತದಲ್ಲಿ ಬಡಾವಣೆ ರಚಿಸಲು ಭೂ ಸ್ವಾಧೀನಪಡಿಸಿಕೊಳ್ಳಲು ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿರುತ್ತದೆ. ಸದರಿ ಜಮೀನನ್ನ ಸರ್ಕಾರವು ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟು ಆದೇಶ ಸಂಖ್ಯೆ ನಗರಾಭಿವೃದ್ಧಿ ಇಲಾಖೆ 499 A/ವಿ 96 ದಿನಾಂಕ 18/5/1998ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಸದರಿ ಜಮೀನಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನ್ಯಕ್ರಾಂತ ಆದೇಶವಾಗಿರುತ್ತದೆ. ಆದರೂ ಸರ್ಕಾರದಿಂದ ಕೈಬಿಟ್ಟ ಜಮೀನನ್ನ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನ್ಯಕ್ರಾಂತವಾದ ಜಮೀನನ್ನ ಪ್ರಾಧಿಕಾರವು ದೇವನೂರು 3ನೇ ಹಂತ ಬಡಾವಣೆಯನ್ನ ರಚಿಸಲು ಉಪಯೋಗಿಸಿಕೊಂಡು 3.16 ಎಕರೆ ಜಮೀನಿನಲ್ಲಿ ನಿವೇಶನ, ಬಡಾವಣೆ, ರಸ್ತೆ ಮತ್ತು ಸಾರ್ವಜನಿಕ ಉದ್ಯಾನವನವನ್ನ
ಅಭಿವೃದ್ಧಿಪಡಿಸಿ 2001ರಲ್ಲಿ ಸದರಿ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿರುತ್ತದೆ. ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನ ನೀಡಿರುವುದಿಲ್ಲ. ಆದ್ದರಿಂದ ನನ್ನ 3.16 ಎಕರೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ. ಇಲ್ಲವಾದಲ್ಲಿ ನನ್ನ ಜಮೀನನ್ನ ನನಗೆ ಹಿಂದಿರುಗಿಸುವಂತೆ ಕೋರಿಕೊಳ್ಳುತ್ತೇನೆ. ನನ್ನ ಜಮೀನಿನ ಹಕ್ಕು ದಾಖಲೆಗಳಾದ ಕ್ರಯಪತ್ರ, ಅನ್ಯಕ್ರಾಂತ ಆದೇಶ, ಆರ್ಟಿಸಿ ದಾಖಲೆಗಳನ್ನ ಈ ಪತ್ರದೊಂದಿಗೆ ಲಗತ್ತಿಸಿರುತ್ತೇನೆ. ತಮ್ಮ ವಿಶ್ವಾಸಿ ಪಾರ್ವತಿ. ಈ ಪತ್ರದಲ್ಲಿ ಕರೆಕ್ಟ್ ಆಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನ ಎಂಬಲ್ಲಿಗೆ ಬರುವ ಕೆಲವು ಪದಗಳ ಮೇಲೆ ವೈಟ್ನರ್ ಹಾಕಲಾಗಿದ್ದು, ಮುಂದೆ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಎಂದು ಮುಂದುವರೆದಿದೆ. ಇದೇ ಈಗ ದೊಡ್ಡ ಅನುಮಾನಕ್ಕೆ ಕಾರಣವಾಗಿದೆ. ಯಾವ ಪ್ರದೇಶದಲ್ಲಿ ಜಾಗ ಬೇಕು ಅಂತ ಕೇಳಿದ್ರೋ ಆ ಸಾಲಿನಲ್ಲಿಯೇ ವೈಟ್ನರ್ ಹಾಕಲಾಗಿದೆಯೇ ಎನ್ನುವುದು ಇಲ್ಲಿರುವ ಅನುಮಾನ. ಆದರೆ ನಾವೆಲ್ಲೂ ಇಂತಹ ಕಡೆಯಲ್ಲೇ ಜಮೀನು ಕೊಡಿಯಂತ ಕೇಳಿರಲಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಘಂಟಾಘೋಷವಾಗಿ ಹೇಳಿದ ಮೇಲೆ ಈ ಹಳೆಯ ಪತ್ರದಲ್ಲಿ ವೈಟ್ನರ್ ಹಾಕಿ ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನ ಏನಾದರೂ ನಡೆದಿದೆಯಾ ಅನ್ನುವ ಅನುಮಾನಗಳೂ ಬಲವಾಗಿವೆ. ಆದರೆ ಸಿಎಂ ಸಿದ್ದರಾಮಯ್ಯ ಈ ಪತ್ರವೇ ಸುಳ್ಳು ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇಲ್ಲಪ್ಪ, ಅದು ಸುಳ್ಳು ಪತ್ರ, ನಾವು ಯಾವ್ದು ಬರ್ದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಯಾರು ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮ್ಗೆ? ಇದೇ ವಿಚಾರ ಈಗ ಮತ್ತೊಂದು ಸುತ್ತಿನ ಸಮರಕ್ಕೆ ನಾಂದಿ ಹಾಡಿದೆ. ಅದರಲ್ಲೂ ಕೇಂದ್ರ ಸಚಿವ ಕುಮಾರಸ್ವಾಮಿ ನೇರವಾಗಿ ಸಿದ್ದರಾಮಯ್ಯ ಮೇಲೆಯೇ ಗುಮಾನಿ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಸಿದ್ದರಾಮಯ್ಯ ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಹೋಗಿದ್ದನ್ನೇ ಅನುಮಾನದಿಂದ ನೋಡಿದ್ದಾರೆ. ಹೆಲಿಕಾಪ್ಟರ್ ಹೋಗಿ ಪೇಪರ್ಗಳು ತುಂಬ್ಕೊಂಬರೋದೇನಿತ್ತು? ಯಾವ ಪೇಪರ್ ತುಂಬ್ಕೊಂಬಂದ್ರು? ಯಾವ ಪೇಪರ್ಗೆ ವೈಟ್ನರ್ ಹಾಕೊಂಡವ್ರೆ? ಈಗ ನಿಮ್ಗೆಲ್ಲ ಸಿಗ್ತಾ ಇದೆಯಲ್ಲ ವೈಟ್ನರ್ದು. ಎಷ್ಟು ಸುಳ್ಳು ಹೇಳ್ಕೊಂಬಂದವ್ರೆ ಡೇ ಒನ್ನಿಂದ. ಆದ್ರೆ ಕುಮಾರಸ್ವಾಮಿ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯ ತಳ್ಳಿ ಹಾಕಿದ್ದಾರೆ. ಜೊತೆಗೆ ನಗರಾಭಿವೃದ್ಧಿ ಸಚಿವ ಭೈರ್ತಿ ಸುರೇಶ್ ಅಂತಹ ನೀಚ ಕೆಲಸಕ್ಕೆ ನಾವ್ಯಾರೂ ಇಳಿದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2014 ಒಂದು ಇದಿದೆ, ಯಾವ ದಾಖಲೆನೂ ತಿದ್ದಕ್ಕೆ ಹೋಗಲ್ಲ ನಾವು, ಗೊತ್ತಾಯ್ತಾ? 14ನೇ ಇಸ್ವಿ ಆ ಲೆಟರ್ ಮೇಲೆ ಸೈಟ್ ಅಲಾಟ್ ಆಗಿಲ್ಲ. ಸೈಟ್ ಅಲಾಟ್ ಆಗಿರೋದು 21ನೇ ಇಸ್ವಿನಲ್ಲಿ ಕೊಟ್ಟಿದ್ದೀರ ಲೆಟರು, ಅದರ ಮೇಲೆ ಅಲಾಟ್ ಆಗಿದೆ. ಕುಮಾರಸ್ವಾಮಿಯಿಂದ ಒಂದು ತಿದ್ದುಬಿಟ್ಟವ್ರೆ ಅಂತ ಏನೋ ಹೇಳಿದ್ರಲ್ಲ, ತಿದ್ದಿಲ್ಲ. ನೋಡಿ, ದಾಖಲೆಗಳನ್ನ ತಿದ್ದುವಂತಹ ದೈನಸಿ ಪರಿಸ್ಥಿತಿ ಇಲ್ಲಿ ಯಾರಿಗೂ ಬಂದಿಲ್ಲ. ಅಂತ ನೀಚ ಕೆಲಸಕ್ಕೂ ಇಲ್ಲಿ ಯಾರು ಕೈ ಹಾಕೋರಿಲ್ಲ. ಇಲ್ಲಿ ತಿದ್ದದ್ದು ಏನು ಪ್ರಶ್ನೆನೇ ಬರಲ್ಲ. ಅವ್ರು ಏನಾದ್ರೂ ಆತರ ಒಂದು ಮಾಡೋದ ಅವಶ್ಯಕತೆ ಇದ್ದಿದ್ರೆ ಅವರು 2013ರಿಂದ 2018ವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು. ಏನಾದ್ರೂ ಕೂಡ ಅವರು ಮಾಡಬಹುದಾಗಿತ್ತು. ಒಟ್ಟಾರೆ ಪ್ರಕರಣ ದಿನೇ ದಿನೇ ಟ್ವಿಸ್ಟ್ ಅಂಡ್ ಟರ್ನ್ ಪಡೆಯುತ್ತಿದೆ. ಅದರಲ್ಲೂ ಈಗ ಹರಿದಾಡುತ್ತಿರುವ ಸಿಎಂ ಪತ್ನಿ ಬರೆದಿದ್ದಾರೆ ಎನ್ನಲಾಗಿರುವ ಪತ್ರ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಸರ್ಕಾರದವರು ಅದೆಲ್ಲ ಸುಳ್ಳು ಅಂತ ಹೇಳುತ್ತಿದ್ದರೂ ಈಗ ಎದ್ದಿರುವ ಅನುಮಾನದ ಹುತ್ತವನ್ನ ಕೆಡವಲು ಸರ್ಕಾರದಿಂದ ಮತ್ತಷ್ಟು ಸ್ಪಷ್ಟತೆ ಸಿಗಲೇಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೂಡಾ ವಿಚಾರದಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದಂತಹ ಗವರ್ನರ್ಗೆ ಕೆಲ ಕಾಂಗ್ರೆಸ್ಗರು ಬಾಂಗ್ಲಾ ಪರಿಸ್ಥಿತಿಯ ಉದಾಹರಣೆಯನ್ನು ನೀಡಿ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಎಚ್ಚರಿಕೆಯನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ರಾಜ್ಯಪಾಲರಿಗೆ Z+ ಭದ್ರತೆಯನ್ನು ನೀಡಲಾಗ್ತಾ ಇದೆ. ಇದು ರಾಜ್ಯ ರಾಜಕೀಯದಲ್ಲಿ ಹೊಸ ರೀತಿಯ ಚರ್ಚೆಯನ್ನು ಹುಟ್ಟುಹಾಕಿದೆ. ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ಹಿಂದಕ್ಕೆ ಕರೆಸದೇ ಇದ್ರೆ ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಅತಿ ಶೀಘ್ರದಲ್ಲಿ ಬರಲಿದೆ. ಏನಾರ ಆಗಿ ಅಲ್ಲೇನಾರಾದ್ರೆ ರಾಜ್ಯಪಾಲರು ಜವಾಬ್ದಾರಿ ಆಗ್ತಾರೆ. ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸಂಘರ್ಷ. ಕೈ ನಾಯಕರ ಬೆದರಿಕೆ, ರಾಜ್ಯಪಾಲರಿಗೆ Z+ ಭದ್ರತೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗವರ್ನರ್ ಅನುಮತಿ ನೀಡುತ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಅಕ್ಷರಶಃ ಕೆರಳಿ ಬಿಟ್ಟಿದ್ರು. ರಾಜ್ಯಪಾಲರು ರಾಜ್ಯದ ಪ್ರಥಮ ಅನ್ನೋದನ್ನು ಮರೆತು ಬಿಟ್ಟಿದ್ರು. ಇಷ್ಟಕ್ಕೆಲ್ಲ ಕಾರಣ ಗವರ್ನರ್ ಬಾಂಗ್ಲಾದಲ್ಲಿ ಬಂದಂತಹ ಸ್ಥಿತಿ ಇಲ್ಲೂ ಬಂದ್ರೂ ಬರಬಹುದು ಅಂತೆಲ್ಲ ಆರ್ಭಟಿಸಿದ್ರು. ಒಂದು ವಿಚಾರವನ್ನ ತಿಳ್ಕೊಳ್ಳಿ, ಬಾಂಗ್ಲಾದೇಶದಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋದ್ರಲ್ಲ, ಆ ಪ್ರಸಂಗ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ. ಇದೇ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ದ ಬಿಜೆಪಿ ನಾಯಕರು ಪೊಲೀಸರಿಗೆ ದೂರು ಕೂಡ ನೀಡಿದ್ರು. ಹೀಗಾಗಿ ನಿನ್ನೆಯಿಂದಲೇ ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರು ಬಂದಿದೆ. ಬುಲೆಟ್ ಪ್ರೂಫ್ ಕಾರಿಗೆ ಅವಕಾಶವಿದ್ರೂ ಇಷ್ಟು ದಿನ ಅದನ್ನ ಬಳಸ್ತಾ ಇರಲಿಲ್ಲ. ಇದೀಗ ಗುಪ್ತಚರ ಇಲಾಖೆಯಿಂದ ಗುಂಡು ನಿರೋಧಕ ಕಾರು ಅಲಾಟ್ ಆಗಿದೆ. ಅಷ್ಟೇ ಅಲ್ಲ, Z+ ಸೆಕ್ಯೂರಿಟಿ ಕೂಡ ನೀಡಲಾಗಿದೆ. Z+ ಭದ್ರತೆಯಲ್ಲಿ ಬುಲೆಟ್ ಪ್ರೂಫ್ ಕಾರು, ಜಾಮರ್ ವಾಹನ, ಕ್ಷಿಪ್ರ ಕಾರ್ಯಾಚರಣೆ ಪಡೆ, 22ಕ್ಕೂ ಹೆಚ್ಚು ರಾಜ್ಯ ಪೊಲೀಸರು ಕಾರ್ಯನಿರ್ವಹಿಸಲಿದ್ದಾರೆ.
ಅಲ್ಲದೆ ಪೈಲಟ್ ಮತ್ತು ಕನ್ವಾಯ್ ವಾಹನಗಳು ಬೆಂಗಾವಲಿಗೆ ಇರಲಿವೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಬಳಿಕ ಗವರ್ನರ್ ಎಚ್ಚರಿಕೆ ನಡೆ ಅನುಸರಿಸುತ್ತಿದ್ದಾರೆ. ಆಗಸ್ಟ್ 29ರ ಹೈಕೋರ್ಟ್ ಆದೇಶಕ್ಕಾಗಿ ಕಾದಿದ್ದು ಆಗಸ್ಟ್ 29ರ ತನಕ ಎಲ್ಲಾ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ರದ್ದು ಮಾಡಿದ್ದಾರೆ. ಇಂದಿನ ನೃಪತುಂಗ ವಿವಿ ಘಟಿಕೋತ್ಸವಕ್ಕೂ ರಾಜ್ಯಪಾಲರು ಗೈರಾಗಿದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳ ಪ್ರತಿಭಟನೆಯಿಂದ ಮುಜುಗರ ತಪ್ಪಿಸಿಕೊಳ್ಳೋ ಸಲುವಾಗಿ ಮುಖ್ಯ ಅತಿಥಿಯಾಗಿದ್ರೂ ಕೂಡ ಘಟಿಕೋತ್ಸವಕ್ಕೆ ಗೈರಾಗಿದ್ರು. ಇನ್ನು ಗೃಹ ಸಚಿವರು ಮಾತ್ರ ರಾಜ್ಯಪಾಲರಿಗೆ ಬೆದರಿಕೆಯ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಬುಲೆಟ್ ಪ್ರೂಫ್ ಕಾರು ಕೊಟ್ಟಿರೋ ವಿಚಾರವೂ ಗೊತ್ತಿಲ್ಲ ಅಂದ್ರು. ಗೊತ್ತಿಲ್ಲ, ಯಾವುದು ನಮಗೇನು ಬಂದಿಲ್ಲ, ನಮಗೇನು ಗೊತ್ತಿಲ್ಲ. ನಮಗೆ ನನ್ನ ಪರಿಮಿತಿಯಲ್ಲಿ ಯಾವುದು ಕೂಡ ಆ ರೀತಿ ರಾಜ್ಯಪಾಲರಿಗೆ ಥ್ರೆಟ್ ಇದೆ ಅಂತೇಳಿ ನನಗಾಗಲಿ ನಮ್ಮ ಡಿ ಜಿಗಾಗಲಿ ಯಾವುದಕ್ಕೂ ಕೂಡ ಬಂದಿಲ್ಲ. ಅವರ ಇತಿಮಿತಿಯಲ್ಲಿ ಅವ್ರಿಗೇನಾದರೂ ಕೂಡ ಅವರು ಒದಗಿಸಿರ್ಬೋದು, ಗೊತ್ತಿಲ್ಲ. ಈಸ್ ಎಂಟೈಟಲ್ಡ್. ನಮಗೆ ಥ್ರೆಟ್ ಪರ್ಸೆಪ್ಷನ್ ಬರೀ ರಾಜ್ಯದಿಂದ ಆಗುತ್ತೆ ಅಂತ ಭಾವಿಸ್ಬೇಡಿ, ಬೇರೆ ಬೇರೆ ಎಲ್ಲಿಂದ ಕೂಡ ಆಗ್ಬೋದಲ್ಲ. ಗವರ್ನರ್ ವಿರುದ್ಧ ಪ್ರಚೋದನಕಾರಿ ಭಾಷಣ ಮಾಡಿದ್ದ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಐವಾನ್ ಡಿಸೋಜಾ ಯಾಕೆ ಅಂತಂದ್ರೆ ಮನುಷ್ಯತ್ವೇ ಇಲ್ಲದೆ ಇರೋಂಥ ರಾಜಕಾರಣದಲ್ಲಿ ಯಾರನ್ನೋ ತೃಪ್ತಿಪಡಿಸ್ಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ಬಾಂಗ್ಲಾದೇಶದಲ್ಲಿ ಹೆಂಗೆ ದಂಗೆ ಆಯಿತು ಅದೇ ರೀತಿ ನಾವು ಇಲ್ಲೂ ಮಾಡ್ತೇವೆ ಅನ್ನಂತ ಹೇಳಿಕೆನ ಒಬ್ಬ ಕಾಂಗ್ರೆಸ್ ನಾಯಕ ಹೇಳ್ತಾನಲ್ಲ, ಈತ ಕಾಂಗ್ರೆಸ್ಸಿಗನಾಗಿರೋದಕ್ಕೆ ಯೋಗ್ಯನಾ ಅಂತ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈ ಐವಾನ್ ಡಿಸೋಜಾನ ಮುಂಚೆ ಕಿತ್ತು ಬಿಸಾಕ್ಬೇಕು. ಅವನ್ ರಾಷ್ಟ್ರದ್ರೋಹಿ ಅನ್ನೋದು ತೀರ್ಮಾನ ಮಾಡಿ ಅವನ್ನ ಅರೆಸ್ಟ್ ಮಾಡಬೇಕು. ಮುಡಾ ಹಗರಣ ದಿನೇ ದಿನೇ ಹೊಸ ಸ್ವರೂಪ ಪಡಿತಾ ಇದೆ. ಕಾನೂನು ಸಂಘರ್ಷದ ಜೊತೆಗೆ ಕಾನೂನು ಸುವ್ಯವಸ್ಥೆ ಮೇಲೂ ಪರಿಣಾಮ ಬೀರಿದೆ ಅಂದ್ರೆ ತಪ್ಪಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಒದ್ದಾಟ ಇನ್ನೂ ಕೂಡ ನಿಂತಿಲ್ಲ. ಇದರ ಮಧ್ಯೆನೇ ಪ್ರಕರಣಕ್ಕೆ FSL ಸಾಕ್ಷ್ಯವೇ ಬಹಳ ನಿರ್ಣಾಯಕ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇವೆ. ಹಲ್ಲೆ ಸಮಯದ 4 ಫೋಟೋಗಳು ರಿಟ್ರೀವ್ ಆಗಿದ್ದು ಪ್ರಕರಣದ ಗಂಭೀರತೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಅಂತಾರೆ. ಈ ಮಾತು 100ಕ್ಕೆ 100 ಸತ್ಯ ಬಿಡಿ. ಸ್ವಾಮಿ ಕೇಸ್ನಲ್ಲಿ ದರ್ಶನ್ ತಗ್ಲಾಕೊಂಡಿದ್ದೇ ಬಂತು. ಇರೋ ಬರೋ ಕೇಸ್ ಎಲ್ಲ ದರ್ಶನ್ರನ್ನ ಸುತ್ತಕೊಳ್ಳೋದಕ್ಕೆ ಶುರುವಾಗಿದೆ. ಸ್ವಾಮಿ ಸುಳಿಯಿಂದ ಬಚಾವಾದ್ರೆ ಸಾಕಪ್ಪ ಅಂತ ಕಣ್ಣೀರಿಡ್ತಾ ಇರುವಂತ ನಟ ದರ್ಶನ್ಗೆ FSL ಕಂಟಕ ಬಿಟ್ಟು ಬಿಡದಂತೆ ಕಾಡೋದಕ್ಕೆ ಶುರುವಾಗಿದೆ. ಈಗಾಗಲೇ 100 ಸಾಕ್ಷ್ಯಗಳನ್ನ ಸಂಗ್ರಹಿಸಿರುವಂತ ಪೊಲೀಸರು ಕಾನೂನು ತಜ್ಞರ ಜೊತೆ ಸಮಾಲೋಚನೆಗೆ ಅಖಾಡ ರೆಡಿ ಮಾಡಿದ್ದಾರೆ. ದರ್ಶನ್ ಕೊರಳು ಸುತ್ತಕೊಳ್ತಾ ಇದ್ದಾವೆ FSL ಸಾಕ್ಷ್ಯ. ಕಾನೂನು ತಜ್ಞರ ಮೊರೆ ಹೋದ ತನಿಖಾ ತಂಡ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದೇ ಒಂದು ಸಣ್ಣ ಸಾಕ್ಷ್ಯವನ್ನು ಬಿಡದಂತೆ ಕಲೆ ಹಾಕಿರುವಂತ ಪೊಲೀಸರು ಇದೀಗ ಸಾಕ್ಷ್ಯಗಳ ಪರಿಶೀಲನೆಗೆ ಮುಂದಾಗಿದ್ದಾರೆ. ಇದರ ಜೊತೆಗೆ FSL ವರದಿಯನ್ನ ಮುಂದಿಟ್ಕೊಂಡು ಸಾಕ್ಷಿಗಳಿಗೆ ತಾಳೆ ಹಾಕ್ತಿದ್ದಾರೆ. ಈಗಾಗಲೇ ಸ್ವಾಮಿ ಕೊಲೆ ಕೇಸ್ನ 70% FSL ವರದಿ ಪೊಲೀಸರ ಕೈ ಸೇರಿದೆ. ಅದರಲ್ಲಿ ಬೆರಳಚ್ಚು ಹಾಗೂ ದರ್ಶನ್ ಬಟ್ಟೆ ಮೇಲೆ ಸ್ವಾಮಿ ರಕ್ತದ ಕಲೆಗಳು ಇರುವಂಥದ್ದು ಪತ್ತೆಯಾಗಿದೆ. ಇಷ್ಟೇ ಅಲ್ಲ, ಚಪ್ಪಲಿ ಮತ್ತು ಶೂ ಮೇಲೆ ಇದ್ದಂಥ ರಕ್ತದ ಕಲೆಗಳ ವರದಿಯೂ ಕೂಡ ಬಂದಾಗಿದೆ. ಈ ಎಲ್ಲ ರಿಪೋರ್ಟ್ಗಳು ಬಹುತೇಕ ಮ್ಯಾಚ್ ಆಗಿರೋದ್ರಿಂದ ಇವುಗಳ ಬಗ್ಗೆ ಸಮಾಲೋಚನೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿನೇ ಕಾನೂನು ತಜ್ಞರ ಜೊತೆ ತನಿಖಾ ತಂಡ ಚರ್ಚೆಯನ್ನ ನಡೆಸಲಿದ್ದು ಆರೋಪಿಗಳ ವಿರುದ್ಧ ಸಿಕ್ಕಿರುವಂತ ಈ ಸಾಕ್ಷ್ಯಗಳು ಸಾಕಾ ಅಥವಾ ಇನ್ನಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಬೇಕಾ ಅನ್ನೋದರ ಸಮಾಲೋಚನೆ ನಡೆಸಿದ್ದಾರೆ. ಜೊತೆಗೆ ತಾಂತ್ರಿಕ ಜೈವಿಕ ಸಾಕ್ಷ್ಯಗಳ ರಿಪೋರ್ಟ್ ರೆಡಿ ಮಾಡಿಕೊಂಡು ಮುಂದಿನ ತಿಂಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಪವಿತ್ರ ಅನುಕುಮಾರ್ ಅರ್ಜಿ ವಿಚಾರಣೆ. ಒಂದ್ ಕಡೆ ಪೊಲೀಸರು ಸಾಕ್ಷ್ಯಗಳ ಮೂಟೆ ಹಾಕ್ತಾ ಇದ್ರೆ, ಇತ್ತ A1 ಆಗಿರುವಂತ ಪವಿತ್ರ ಗೌಡ ಮಾತ್ರ ಜಾಮೀನಿನ ಮೊರೆ ಹೋಗಿದ್ದಾರೆ. ಮೊನ್ನೆಯಷ್ಟೇ ಪವಿತ್ರ ಗೌಡ ಜಾಮೀನು ಅರ್ಜಿ ಸಲ್ಲಿಸಿದ್ರು. ಇದರ ವಿಚಾರಣೆ ನಾಳೆ ನಡೆಯಲಿದೆ. ಪವಿತ್ರ ಮಾತ್ರವಲ್ಲ, ಆರೋಪಿ ಅನುಕುಮಾರ್ ಕೂಡ ಹೊರ ಹೋಗೋದಕ್ಕೆ ತುದಿಗಾಲಿನಲ್ಲಿದ್ದಾರೆ. ಇವರ ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರಲಿದೆ. ಸ್ವಂತ ಹಣದಲ್ಲೇ ತನಿಖೆ ನಡೆಸಿದ್ದ ಖಾಕಿ ಪಡೆ. ನ್ಯೂಸ್ 18 ವರದಿ ಬೆನ್ನಲ್ಲೇ ಪೊಲೀಸರ ಬಿಲ್ ಕ್ಲಿಯರ್. ನ್ಯೂಸ್ 18 ಕಂಪ್ಲೀಟ್ ವರದಿ, ಪೊಲೀಸರ ಬಿಲ್ ಕ್ಲಿಯರ್.
ಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರ ಕಾರ್ಯವನ್ನ ಕೊಂಡಾಡಲೇಬೇಕು. ಹೈ ಪ್ರೊಫೈಲ್ ಕೇಸ್ ಆಗಿದ್ರೂ ಕೂಡ ಎಲ್ಲೂ ಒಂದೇ ಒಂದು ಸಣ್ಣ ಸಾಕ್ಷ್ಯ ನಾಶವಾಗದಂತೆ ನೋಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಸ್ವಂತ ಹಣದಿಂದಲೇ ಕಳೆದ 2 ತಿಂಗಳಿಂದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಖರೀದಿ, ಓಡಾಡುವಂತ ಖರ್ಚು, ಊಟದ ಖರ್ಚು, ಹೀಗೆ ಹೋದಲ್ಲೆಲ್ಲ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ರು. ಈ ಬಿಲ್ ಕ್ಲಿಯರ್ ಮಾಡುವಂತೆ ಎಷ್ಟೇ ಮನವಿ ಮಾಡಿದ್ರೂ ಕೂಡ ಪ್ರಯೋಜನವಾಗಿರಲಿಲ್ಲ. ಯಾವಾಗ ಈ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡ್ತೋ ಪೊಲೀಸರ ಎಲ್ಲ ಬಿಲ್ ಕ್ಲಿಯರ್ ಆಗಿದೆ. ನಮಗೆ ಈ ವಿಷಯ ಗೊತ್ತಾಗ್ತಾ ಇದ್ದಂಗೆ ಈ ಬಗ್ಗೆ ಸಂಪೂರ್ಣವಾಗಿ ನಾವು ವರದಿಯನ್ನ ಪ್ರಸಾರ ಮಾಡಿದ್ವಿ ನ್ಯೂಸ್ 18 ಕನ್ನಡದಲ್ಲಿ. ನ್ಯೂಸ್ 18 ನಲ್ಲಿ ವರದಿ ಪ್ರಸಾರವಾದಂತ ಬೆನ್ನಲ್ಲೇ ಪೊಲೀಸರ ಬಿಲ್ ಕ್ಲಿಯರ್ ಆಗಿದೆ. ಸುಮಾರು 2.5 ಲಕ್ಷದಷ್ಟು ಹಣ ಇದೀಗ ಕ್ಲಿಯರ್ ಆಗಿದೆ ಅನ್ನೋ ಮಾಹಿತಿಗಳು ಸಿಕ್ಕಿದೆ. ಒಟ್ನಲ್ಲಿ ರಕ್ತದ ಕಲೆಯನ್ನ ಕೈಗಂಟಿಸಿಕೊಂಡಿರುವಂತಹ ದರ್ಶನ್ ನಿತ್ಯ ನರಕ ನೋಡ್ತಿದ್ದಾರೆ. ಪೊಲೀಸರು ಸಂಗ್ರಹಿಸಿರುವಂತ ಸಾಕ್ಷ್ಯಗಳನ್ನ ನೋಡ್ತಾ ಇದ್ರೆ ಸ್ವಾಮಿ ಉರುಳು ಸುತ್ತಕೊಳ್ಳೋದ್ರಲ್ಲಿ ಡೌಟೇ ಬೇಡ ಅನಿಸ್ತಾ ಇದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಪುಟ್ಟ ಪುಟ್ಟ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ಖಂಡಿಸಿ ಬದಲಾಪುರದಲ್ಲಿ ಎದ್ದಿದ್ದಂತಹ ಪ್ರತಿಭಟನೆಯ ಕಿಚ್ಚು ಈಗ ಜ್ವಾಲೆಯಾಗಿ ಹಬ್ತಾ ಇದೆ. ಘಟನೆಯನ್ನು ಖಂಡಿಸಿ ವಿರೋಧ ಪಕ್ಷಗಳು ಆಗಸ್ಟ್ 24ರಂದು ಮಹಾರಾಷ್ಟ್ರ ಬಂದ್ಗೆ ಕರೆ ನೀಡಿವೆ. ಇತ್ತ ಆರೋಪಿ ಇನ್ನಷ್ಟು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಸುದ್ದಿ ಕೂಡ ಹೊರಬಿದ್ದಿದೆ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಬೆಂಕಿಯುಂಡೆಯಾದ ಮಹಾರಾಷ್ಟ್ರದ ಬದ್ಲಾಪುರ. ಮಹಾರಾಷ್ಟ್ರದ ಬದ್ಲಾಪುರದಲ್ಲಿ 2 ನರ್ಸರಿ ಕಂದಮ್ಮಗಳ ಮೇಲೆ ಲೈಂಗಿಕ ದೌರ್ಜನ್ಯದಿಂದಾಗಿ ಇಡೀ ಪ್ರದೇಶ ಬೆಂಕಿಯುಂಡೆಯಾಗಿದೆ. ಬದ್ಲಾಪುರದಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಘಟನೆ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದಿದ್ರು. ಶಿಂಧೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಪೊಲೀಸರು ಹಾಗೂ ಕೈ ಕಾರ್ಯಕರ್ತರ ನಡುವೆ ಹೈಡ್ರಾಮಾವೇ ನಡೆಯಿತು. ಘಟನೆ ಖಂಡಿಸಿ ಆಗಸ್ಟ್ 24ಕ್ಕೆ ಮಹಾರಾಷ್ಟ್ರ ಬಂದ್. ಬದ್ಲಾಪುರ ಘಟನೆ ಖಂಡಿಸಿ ಮಹಾರಾಷ್ಟ್ರದ ಮಹಾವಿಕಾಸ್ ಅಘಾಡಿಯ ಎಲ್ಲಾ ಪಕ್ಷಗಳು ಒಂದಾಗಿವೆ. ಸರ್ಕಾರದ ವಿರುದ್ಧ ಮುಗಿ ಬೀಳಲು 3 ಪಕ್ಷಗಳು ಸಜ್ಜಾಗಿವೆ. ಹೀಗಾಗಿ ಆಗಸ್ಟ್ 24ರಂದು ಮಹಾರಾಷ್ಟ್ರ ಬಂದ್ಗೆ ಕರೆ ನೀಡಿವೆ. सरकार खुद राजनीति इसमें कर रही है. बच्चों पे अत्याचार होने वाला सबसे बड़ा कोई अगर देश का राज्य हो तो महाराष्ट्र है. 21,000 के ऊपर महाराष्ट्र में इस तरह की घटनाएं हुई है. महाराष्ट्र को बंद की आवाज हमने दी है. ಬದ್ಲಾಪುರದಲ್ಲಿ ಇಂಟರ್ನೆಟ್ ಸ್ಥಗಿತ. ದಾಂಧಲೆ ಮಾಡಿದ್ದ 72 ಮಂದಿ ಬಂಧನ. ನಿನ್ನೆ ಬದ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಭಾರೀ ಕಲ್ಲು ತೂರಾಟ ನಡೆದಿತ್ತು. ಬಳಿಕ ಇಡೀ ನಗರ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಯಾವುದೇ ಕ್ಷಣದಲ್ಲಿ ಉದ್ವಿಗ್ನತೆ ಹೆಚ್ಚಾಗುವ ಸಾಧ್ಯತೆ ಇತ್ತು. ಹೀಗಾಗಿ ಜಿಲ್ಲೆಯಲ್ಲಿ ಇಂಟರ್ನೆಟ್ ಸೇವೆ ಸ್ಥಗಿತಗೊಳಿಸಲಾಗಿದೆ. ಇನ್ನು ನಿನ್ನೆ ನಡೆದಿದ್ದ ಪ್ರತಿಭಟನೆ ವೇಳೆ ಕಲ್ಲು ತೂರಾಟ ನಡೆಸಿದ್ದ ಸಂಬಂಧ 72ಕ್ಕೂ ಹೆಚ್ಚು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಇತ್ತ ಫೋಕ್ಸೋ ಕಾಯ್ದೆ ಅಡಿ ಬಂಧಿಸಲಾಗಿದ್ದ ಆರೋಪಿಯನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಆರೋಪಿಗೆ ಸ್ಥಳೀಯ ಕೋರ್ಟ್ ಆಗಸ್ಟ್ 26ರವರೆಗೆ ಪೊಲೀಸ್ ಕಸ್ಟಡಿ ನೀಡಿದೆ. ಇದೀಗ ಪ್ರಕರಣ ರಾಜಕೀಯ ಸ್ವರೂಪ ಪಡೆದುಕೊಂಡಿದ್ದು ಶಿಂಧೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿ ಬೀಳುತ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯೆಯ ಅತ್ಯಾಚಾರ ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆ ಮುಂದುವರೆದಿದೆ. ಡಿಡಿ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಕೂಡ ಕೋಲ್ಕತ್ತಾದಲ್ಲಿ ಬಿಜೆಪಿ ಭಾರೀ ದೊಡ್ಡ ಪ್ರತಿಭಟನೆಯನ್ನು ನಡೆಸಿದೆ. ಯಾವ ಸ್ವರೂಪದ ಹೋರಾಟಗಳು ಇವತ್ತು ನಡೆದಿವೆ ಅನ್ನೋದ್ರ ಬಗ್ಗಿನ ವರದಿಯನ್ನು ನಿಮಗೆ ತೋರಿಸ್ತೀನಿ. ಕೋಲ್ಕತ್ತಾ ವೈದ್ಯೆ ಅತ್ಯಾಚಾರ ಕೊಲೆ ಕೇಸ್ ಕಿಚ್ಚು. 3 ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್. ಕೋಲ್ಕತ್ತಾದಲ್ಲಿ ಆರ್ಜಿಕಾರ್ ವೈದ್ಯಕೀಯ ಕಾಲೇಜಿನ ವೈದ್ಯೆ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣದ ಕಿಚ್ಚು ದಿನೇ ದಿನೇ ತೀವ್ರವಾಗ್ತಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಲ್ಕತ್ತಾ ಪೊಲೀಸರು 3 ಅಧಿಕಾರಿಗಳನ್ನು ಅಮಾನತುಗೊಳಿಸಿದ್ದಾರೆ. ಸಸ್ಪೆಂಡ್ ಮಾಡಿರುವ ಪೊಲೀಸರಲ್ಲಿ 2 ಸಹಾಯಕ ಪೊಲೀಸ್ ಆಯುಕ್ತರು ಸೇರಿದ್ದಾರೆ. ಈ ಮಧ್ಯೆ ಪ್ರಕರಣದ ತನಿಖೆಯನ್ನ
ಸಿಬಿಐ ತೀವ್ರಗೊಳಿಸಿದೆ. ಇವತ್ತು ಕೂಡ ಕೋಲ್ಕತ್ತಾದ ಆರ್ಜಿಕಾರ್ ಕಾಲೇಜಿಗೆ ಆಗಮಿಸಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು. ಈ ಮಧ್ಯೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದ ಬೆನ್ನಲ್ಲೇ ಆಸ್ಪತ್ರೆಗಳಲ್ಲಿ ಬದಲಾವಣೆಗೆ ದೀದಿ ಸರ್ಕಾರ ಮುಂದಾಗಿದೆ. ಭದ್ರತೆಯ ಮೇಲ್ವಿಚಾರಣೆಗಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ರಕ್ಷಣಾ ಸಿಬ್ಬಂದಿಯನ್ನ ನೇಮಿಸಲು ನಿರ್ಧರಿಸಿದೆ. ದೀದಿ ರಾಜೀನಾಮೆಗೆ ಅಧಿಕಾರಿ ಪಟ್ಟು. ಇನ್ನು ವೈದ್ಯ ಅತ್ಯಾಚಾರ ಪ್ರಕರಣಕ್ಕೆ ಖಂಡನೆ ವ್ಯಕ್ತಪಡಿಸಿ ಇವತ್ತು ಕೋಲ್ಕತ್ತಾದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿತು. ಪಂಜು ಹಿಡಿದ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರೆಸಿಗ್ನೇಷನ್. We want resignation of Mamata Banerjee. She should quit from her chair. She lost her credibility. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿಯೂ ಎಬಿವಿಪಿ ಕಾರ್ಯಕರ್ತರು ಭಾರೀ ಪ್ರತಿಭಟನೆ ನಡೆಸಿದ್ರು. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಇತ್ತ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿಯೂ ಆಕ್ರೋಶದ ಕಿಚ್ಚು ಸ್ಫೋಟಗೊಂಡಿತ್ತು. ಜಂತರ್ ಮಂತರ್ನಲ್ಲಿ ಜಮಾಯಿಸಿದ ವೈದ್ಯರು ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ ಮತ್ತು ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಹಾಸನದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಫೈಟ್ ಶುರುವಾಗಿದೆ. ನಗರಸಭೆ ಉಪಾಧ್ಯಕ್ಷ ಸ್ಥಾನ ಆಯ್ಕೆಯಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಶಿಲ್ಪಾ ವಿಕ್ರಮ್ಗೆ ಸೋಲಾಗಿದ್ದು, ಬಿಜೆಪಿಯಿಂದ ಗೆದ್ದು ಜೆಡಿಎಸ್ ಜೊತೆ ಗುರುತಿಸಿಕೊಂಡಿರುವ ಲತಾ ಸುರೇಶ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಪ್ರೀತಂ ಗೌಡಗೆ ಜೆಡಿಎಸ್ ಟಕ್ಕರ್ ಕೊಟ್ಟಿದೆ. ಚನ್ನಪಟ್ಟಣ ಮೈತ್ರಿ ಟಿಕೆಟ್ ಕಗ್ಗಂಟಾಗಿದೆ. ಟಿಕೆಟ್ ಗಿಟ್ಟಿಸಿಕೊಳ್ಳಲು ಸಿಪಿ ಯೋಗೇಶ್ವರ್ ಸರ್ಕಸ್ ಮಾಡ್ತಿದ್ದಾರೆ. ಹೀಗಾಗಿ ಬಿಜೆಪಿ ನಾಯಕರ ಜೊತೆ ಸೋಮವಾರ ದೆಹಲಿಗೆ ತೆರಳಲಿದ್ದಾರೆ. ವರಿಷ್ಠರು ಟಿಕೆಟ್ ನೀಡದಿದ್ರೆ ಮುಂದೆ ಯೋಚನೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜಾರ್ಖಂಡ್ ಮಾಜಿ ಸಿಎಂ ಚಂಪೈ ಸೋರೆನ್ ಹೊಸ ಪಕ್ಷ ಸ್ಥಾಪಿಸುವುದಾಗಿ ಘೋಷಿಸಿದ್ದಾರೆ. ಈ ಮೂಲಕ ತಮ್ಮದೇ ಆಡಳಿತಾರೂಢ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. ಅವರು ಬಿಜೆಪಿ ಸೇರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಹೊಸ ಪಕ್ಷ ಸ್ಥಾಪನೆ ಹೇಳಿಕೆ ಸಂಚಲನ ಸೃಷ್ಟಿಸಿದೆ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಜಮ್ಮು ಕಾಶ್ಮೀರಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ನೀಡಿದ್ದಾರೆ. ಶ್ರೀನಗರದಲ್ಲಿ ಉಭಯ ನಾಯಕರು ಸಭೆ ನಡೆಸಿದ್ರು. ನಾಳೆ ಪಕ್ಷದ ನಾಯಕರ ಜೊತೆ ಚುನಾವಣೆ ಪೂರ್ವ ತಯಾರಿ ಬಗ್ಗೆ ಚರ್ಚಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಪೋಲೆಂಡ್ ದೇಶಕ್ಕೆ ಭೇಟಿ ನೀಡಿದ್ದಾರೆ. ಪೋಲೆಂಡ್ನಲ್ಲಿ ನಮೋಗೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಇಂದು ಭಾರತೀಯ ಮೂಲದವರ ಚಾಯ್ವಾಲಾ ರೆಸ್ಟೋರೆಂಟ್ಗೆ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದಾರೆ. ನಾಡಿದ್ದು ಯುದ್ಧ ಪೀಡಿತ ಉಕ್ರೇನ್ಗೆ ಮೋದಿ ತೆರಳಲಿದ್ದಾರೆ. ಬ್ರಿಟನ್ನಲ್ಲಿರುವ ಆಕ್ಸ್ಫರ್ಡ್ ವಿವಿ ಕುಲಪತಿಯಾಗಲು ಇಮ್ರಾನ್ ಖಾನ್ ಅರ್ಜಿ ಸಲ್ಲಿಸಿದ್ದಾರೆ. ಅವರು ಆಕ್ಸ್ಫರ್ಡ್ನ ಹಳೆಯ ವಿದ್ಯಾರ್ಥಿಯಾಗಿದ್ದು, ಪಕ್ಷದ ಲಂಡನ್ ಮೂಲದ ವಕ್ತಾರ ಸೈಯದ್ ಜುಲ್ಫಿಕರ್ ಬುಖಾರಿ ಮೂಲಕ ವಿನಂತಿ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಮೇಲೆ ಭಾರತ ಪ್ರಾಬಲ್ಯ ಸಾಧಿಸಲಿದೆ. ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಮುಂದಿನ ಐಸಿಸಿ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ. ಪ್ರಸ್ತುತ ಅಧ್ಯಕ್ಷ ಗ್ರೇಗ್ ಬಾರ್ಕ್ಲೆರ ಅವಧಿ ನವೆಂಬರ್ 30ರಂದು ಕೊನೆಗೊಳ್ಳಲಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಎಟ್ 9. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.